ಹಾಯ್ ಫ್ರೆಂಡ್ಸ್, ಏನಪ್ಪ ಇಷ್ಟೊಂದು ಮಾತ್ರೆಗಳೆಲ್ಲ ಆಡ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೊಂಡ್ರಾ? ಏನಂದರೆ, ನಾನಿವತ್ತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಏನಂದರೆ, ಇದು ತುಂಬ ಸಿರಪ್ಸ್ ಇದೆ ಅಲ್ವಾ, ಇದು ಕ್ಯಾಲ್ಶಿಯಮ್ ಇದ್ರ ಮೇಲೇ ಬರ್ತಿದ್ದಾರೆ. ಕ್ಯಾಲ್ಶಿಯಮ್, ಫಾಸ್ಫರಸ್, ಮೆಗ್ನೀಷಿಯಮ್, ಜಿಂಕ್ ಆ್ಯಂಡ್ ವಿಟಮಿನ್ D3 ಸಸ್ಪೆನ್ಷನ್. ಮತ್ತು ಇಲ್ಲಿ ಟು ಹೆಲ್ಪ್ ಮೈಂಟೈನ್ ಸ್ಟ್ರಾಂಗ್ ಬೋನ್ಸ್, ಇದು ಯಾರಿಗೆ ಅಂತ ಹೇಳ್ತೀನಿ ನಾನು. ಮತ್ತು ಇಲ್ಲಿ ವಿಟಮಿನ್ D3 ಇದೆ. ಮತ್ತು ಇನ್ನೂ ಇಲ್ಲೊಂದಿದೆ, ಇದು ಪೀಡಿಯಾಟ್ರಿಕ್ ಮಲ್ಟಿವಿಟಮಿನ್ ಸಪ್ಲಿಮೆಂಟ್. ಇದು ಮಲ್ಟಿವಿಟಮಿನ್ ಸಿರಪ್ಪು, ಇದು D3 ಸಿರಪ್ಪು. ಇದ್ರ ಕವರ್ ಈ ಥರ ಇರುತ್ತೆ. ಮತ್ತು ಇದು ಕ್ಯಾಲ್ಶಿಯಮ್ ಸಿರಪ್ಪು, ಇದು ಕವರ್ ಈ ಥರ ಇರುತ್ತೆ. ಒಳಗಡೆ ಇಷ್ಟು ದೊಡ್ಡದಾಗಿರುತ್ತೆ, 200 ml ಇದೆ ಇದು. ಮತ್ತು ಇದು ಮಲ್ಟಿವಿಟಮಿನ್ ಕವರ್ ಈ ಥರ ಇರುತ್ತೆ, ಒಳಗಡೆ ಈ ಥರ ಇರುತ್ತೆ. ಆ್ಯಕ್ಚುಲಿ ಇದು ಗ್ಲಾಸ್ದು, ಮಿಕ್ಕಿದೆಲ್ಲ ನಾನು ತೋರಿಸಿದ್ದು ಪ್ಲಾಸ್ಟಿಕ್ದು ಥರ ಇರುತ್ತೆ. ಮತ್ತು ಯಾವತ್ತೇ ಆಗಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದು ಎಕ್ಸ್ಪೈರಿ ಡೇಟ್. ಇದು 2026 ಆಗಸ್ಟ್ ತನಕ ಇದೆ. ಮತ್ತು ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಪ್ರೆಗ್ನೆನ್ಸಿ ಅಥವಾ ಯಾರೇ ಆಗಲಿ ಲೋ HP ಇಂದ ಸಫರ್ ಆಗ್ತಿದೆ, ಅನೀಮಿಯಾ ಇರೋರು ಇದನ್ನು ರೆಕಮೆಂಡ್ ಮಾಡ್ತಾರೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ. ಇದ್ರ ಹೆಸರು ಐರನ್ ಟ್ಯಾಬ್ಲೆಟ್ಸ್. ಇದು ಫ್ರೀ ಆಫ್ ಕಾಸ್ಟ್. ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಇದು ಫ್ರೀ ಆಫ್ ಕಾಸ್ಟ್ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ, ಅಂಗನವಾಡಿಗಳಲ್ಲಿ ಸಿಗುತ್ತೆ. ಮತ್ತು ಆಶಾ ವರ್ಕರ್ಸ್ ಹತ್ರನೂ ಸಿಗುತ್ತೆ. ಮತ್ತು ಇದು ಕ್ಯಾಲ್ಶಿಯಮ್ ಪ್ರೆಗ್ನೆಂಟ್ ವುಮೆನ್ಸ್ಗೆ ಮತ್ತು ಇದು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ ತಗೋಬೇಕಾಗುತ್ತೆ. ಬ್ರೆಸ್ಟ್ ಫೀಡಿಂಗ್ ವುಮೆನ್ನು 6 months ತನಕ ಇದು ರೆಕಮೆಂಡ್ ಮಾಡ್ತಾರೆ. ಸಮ್ಟೈಮ್ಸ್ ಕೆಲವೊಂದು ಆಸ್ಪತ್ರೆಗಳಲ್ಲಿ ಇದು 1 year ತನಕನೂ ರೆಕಮೆಂಡ್ ಮಾಡ್ತಾರೆ. ಮತ್ತು ಇದು ತಾಯಿಗೆ ಆದರೆ ಮಗುಗೆ, ಮತ್ತು ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ ಥರನೂ ಕೊಡ್ತಾರೆ. ಇದು ಐರನ್ ಟ್ಯಾಬ್ಲೆಟೇ ಕೆಲವೊಂದು ಆಸ್ಪತ್ರೆಗಳಲ್ಲಿ. ಮತ್ತು ಇದು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಯಾಕಂದರೆ ನಾವು ಒಂದೇ ಕಡೆ ಕೂತಿ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ, ಮತ್ತು ಬಿಸಿಲಿಗೆ ಹೋಗ್ತಾ ಇರೋದಿಲ್ಲ. ಅದರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಮತ್ತೆ ಬೋನ್ಸು ಸ್ಟ್ರಾಂಗಾಗಿ ಮೇಂಟೈನ್ ಮಾಡಬೇಕಂದ್ರೆ ಇದು ಇಂಪಾರ್ಟೆಂಟ್. ಮತ್ತು ಇದು ಕೆಲವರಿಗೆ ಬ್ಲಡ್ ಕಡಿಮೆ ಆಗಿರುತ್ತೆ, ಅವ್ರಿಗೆ ತಗೋಬೇಕಾಗುತ್ತೆ. ಎಲ್ಲರೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವು ಬ್ಲಡ್ ಏನಾದರೂ HB ಪರ್ಸೆಂಟೇಜ್ ಏನಾದರೂ 12ಗಿಂತ ಕಡಿಮೆ ಇದ್ದರೆ ಅಥವಾ 10ಗಿಂತ ಕಡಿಮೆ ಇದ್ದರೆ ಇದು ತಗೋಬೇಕಾಗುತ್ತೆ. ಅಥವಾ ಫುಡ್ ತೊಗೊಂಡು ಫುಡ್ ಮೇಂಟೆನೆನ್ಸ್ ಮಾಡಿನೂ ನಾವು ಬ್ಲಡ್ ರಿಕವರ್ ಮಾಡ್ಕೋಬೋದು. ಯಾವುದಕ್ಕೂ ಇರಲಿ ಅಂತ ಹೇಳಿ ಇದನ್ನು ಒಂದು 2-3 months ಆದರೂ ಆ್ಯಸ್ ಎ ಸಪೋರ್ಟಿವ್ ಸಿಸ್ಟಮ್ ಆಗಿ ನಾವು ಇದನ್ನು ತಗೋಬೇಕಾಗುತ್ತೆ. ಇದು ಕೂಡ ಐರನ್ ಟ್ಯಾಬ್ಲೆಟೇ. ಇದಕ್ಕೂ ಅಷ್ಟೇ ಎಕ್ಸ್ಪೈರಿ ಡೇಟ್ ನೋಡಿ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಮತ್ತು ಇದು ಕೂಡ ಕ್ಯಾಲ್ಶಿಯಮ್ ಟ್ಯಾಬ್ಲೆಟೇ. ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ ಥರ ಇರುತ್ತೆ ನೋಡಿ, ಕ್ಯಾಲ್ಶಿಯಮ್ ವಿಟಮಿನ್ 3. ಇದು ಕೂಡ ಸೇಮ್ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ D3. ಮತ್ತು ಇದು mg ಅನ್ನೋದು, ಇದು ಎಷ್ಟು mg ಇದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಯಾವುದೇ ಒಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರೆ. ಇದು ಕ್ಯಾಲ್ಶಿಯಮ್ 500 mg ಇದೆ. ಮತ್ತು ವಿಟಮಿನ್ D3 250 ಇದೆ. ಇದು ಎಷ್ಟಿದೆ ನೋಡು, ಡೋಸೇಜ್ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಫೆರಸ್ ಸಲ್ಫೇಟು 60 mg ಇದೆ. ಫೋಲಿಕ್ ಆ್ಯಸಿಡು 0.5 mg ಇದೆ. ಮತ್ತು ನಾವು ಯಾವತ್ತೇ ಆಗಲಿ ಪ್ರಿಸ್ಕ್ರಿಪ್ಷನ್ ನೋಡಿ ತಗೋಬೇಕಾಗುತ್ತೆ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನು ಕನ್ಸ್ಯೂಮ್ ಮಾಡಲಿಕ್ಕೆ ಹೋಗಬಾರ್ದು. ಯಾರೋ ಹೇಳಿದ್ರು ಅಂತ ರೆಕಮೆಂಡ್ ಮಾಡಿದ್ರು ಅಂತ ತಗೊಳ್ಳೋಕೆ ಹೋಗಬಾರ್ದು. ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡೇ ತಗೋಬೇಕಾಗುತ್ತೆ. ಯಾವುದಕ್ಕೂ ಅವರು
ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಯೂಶ್ವಲಿ ರೆಕಮೆಂಡ್ ಮಾಡಿರ್ತಾರೆ. ಮತ್ತು ನನ್ನ ಮಗುಗೆ ಏನು ತೊಗೋಬೇಕು ಅಂತ ನಮಗೇನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಏನು ತೊಗೋಬೇಕು ಅಂತ ನಾನು ಹೇಳೋದಿಲ್ಲ, ನಮಗೇನೇನು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಅದು ಎಲ್ಲ ಮಕ್ಕಳೂ ಎಲ್ಲ ತಾಯಂಟು ಬೇರೆ ಬೇರೆ ಡಾಕ್ಟ್ರು ಏನು ಹೇಳ್ತಾರೋ ಅದನ್ನು ತೊಗೋಬೇಕಾಗುತ್ತೆ. ನೋಡಿ, ಇದು ವಿಟಮಿನ್ D3, ಇದು 30 ml ಇದೆ. ಇದು ಅಷ್ಟೇ ಎಕ್ಸ್ಪೈರಿ ಡೇಟ್ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ನೀವು ನೋಡಬೇಕಾಗಿರೋದು. ಇಲ್ಲಿ 4000 IU ಅಂತ ಇದೆ, 400 IU ಅಂತ ಇದೆ. 400 IU ಅಂತ ಇದ್ದರೆ ನಾವು ಇದರಲ್ಲಿ ನಾವು 1 ತಗೋಬೇಕಾಗುತ್ತೆ, 1 ml ತಗೋಬೇಕಾಗುತ್ತೆ. ಕೆಲವೊಂದು ಅದರಲ್ಲಿ 800 IU ಅಂತ ಇರುತ್ತಂತೆ. ಅದರಲ್ಲಿ ನಾವು 5 ತನಕ ತಗೋಬೇಕು, ಇಲ್ಲಿ ತನಕ ತಗೋಬೇಕು. ಇಲ್ಲ ಅಂದರೆ ಫುಲ್ ತಗೋಬೇಕಾಗುತ್ತೆ ಒಂದಿನಕ್ಕೆ, ಅಥವಾ ನಿಮಗೆ ಹೇಗೆ ರೆಕಮೆಂಡ್ ಮಾಡಿರ್ತಾರೋ ಹಾಗೆ ತಗೋಬೇಕಾಗುತ್ತೆ. ಮತ್ತು ಇದನ್ನು ಯೂಸ್ ಮಾಡಿದ್ದಾದಮೇಲೆ, ಪ್ರತಿ ಸಲ ಯೂಸ್ ಮಾಡಿದ್ದಾದಮೇಲೆ ಬಿಸಿ ನೀರಲ್ಲಿ ರಿನ್ಸ್ ಮಾಡಬೇಕಾಗುತ್ತೆ. ಮತ್ತು ಅದನ್ನು ಫುಲ್ ಡ್ರೈ ಮಾಡಬೇಕು. ವೆಟ್ಟಾಗಿ ಯೂಸ್ ಮಾಡಿದ್ರೆ ಮಗುಗೆ ಕೋಲ್ಡ್ ಆಗುತ್ತೆ, ಚಾನ್ಸಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಚಾನ್ಸ್ ಬಂದೇ ಬರುತ್ತೆ, ಕೋಲ್ಡ್ ಆಗುತ್ತೆ. ಮತ್ತು ಥ್ರೋಟಲ್ಲೆಲ್ಲನೂ ಸೌಂಡ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಾವು ತುಂಬ ಕಾನ್ಷಿಯಸ್ಸಾಗಿ ಇದನ್ನು ಪ್ರತಿ ಸಲ ಯೂಸ್ ಮಾಡಿದಾಗೂ ವಾಶ್ ಮಾಡಬೇಕಾಗುತ್ತೆ ಬಿಸಿ ನೀರಲ್ಲಿ. ಮತ್ತು ಇದು ಮಲ್ಟಿವಿಟಮಿನ್. ನಂಗೆ ಒಬ್ಬರು ಹೇಳಿದ್ರು ಇದು ಬರೀ D3 ವಿಟಮಿನ್ ಕೊಟ್ಟಿದ್ದಾರಂತೆ ಕೆಲವೊಂದು ಆಸ್ಪತ್ರೆಗಳಲ್ಲಿ. ನನಗೆ ಇದನ್ನು ರೆಕಮೆಂಡ್ ಮಾಡಿದ್ದಾರೆ. ಇದು ಮಲ್ಟಿವಿಟಮಿನ್ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಬರುತ್ತೆ ಅನಿಸುತ್ತೆ. ನಮಗೆ ಮ್ಯಾಂಗೋ ಫ್ಲೇವರ್ ಸಿಕ್ಕಿದೆ. ಮತ್ತು ಕಂಪ್ಲೀಟ್ ವಿಟಮಿನ್ D3 ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಅದು ತಾಯಿಯ ಹಾಲಲ್ಲಿ D3 ಅನ್ನೋದು ಆಬ್ಸೆಂಟ್ ಆಗಿರುತ್ತೆ, ಅದಕ್ಕೆ ಅದನ್ನು ರೆಕಮೆಂಡ್ ಮಾಡ್ತಾರೆ. ಇದು ಕೂಡ ಮಲ್ಟಿವಿಟಮಿನ್ ಮಗುಗೆ ಸ್ಟ್ರಾಂಗ್ ಆಗಿರೋದಕ್ಕೆ ಮತ್ತು ಎಲ್ಲ ಮಲ್ಟಿಪಲ್ ವಿಟಮಿನ್ ಸಪ್ಲಿಮೆಂಟಕ್ಕೋಸ್ಕರ ಇದನ್ನು ಕೊಡ್ತಾರೆ. ಇದು ಕೂಡ ಅಷ್ಟೇ ನಮಗೆ 6 ಮಂತ್ಸ್ ತನಕನೂ ಯೂಸ್ ಮಾಡೋದಕ್ಕೆ ಹೇಳಿದ್ದಾರೆ. ಇದು ಮಧ್ಯಾಹ್ನ ಟೈಮ್ ಕೊಡಬೇಕು, 0.5 ml ಕೊಡಬೇಕಾಗುತ್ತೆ. ಮತ್ತು ಈ D3 ಬೆಳಗ್ಗೆ ಅಥವಾ ಮಧ್ಯಾಹ್ನ ನೈಟು ಕೊಡಬೇಕಾಗುತ್ತೆ. ಇದು 2 ಟೈಮ್ಸ್ ಕೊಡಬೇಕು. 1 ಟೈಮ್ ಆದರೂ ಕೊಡ್ಬೋದು 1 ml, ಅಥವಾ 0.5 ml 2 ಟೈಮ್ಸ್ ಆದರೂ ಕೊಡ್ಬೋದು. ಮತ್ತು ಇದು ಕ್ಯಾಲ್ಶಿಯಮ್, ಇದು ಅಷ್ಟೇ ತುಂಬ ಜನಕ್ಕೆ ಇದನ್ನು ರೆಕಮೆಂಡ್ ಮಾಡಿಲ್ಲ. ಇದು ಸ್ಟ್ರಾಂಗ್ ಬೋನ್ಸ್ಗೆ ಅಂತಲೇ, D3 ಕೂಡ ಸ್ಟ್ರಾಂಗ್ ಬೋನ್ಸ್ಗೆ ಅಂತಲೇ ಹೇಳ್ತಾರೆ. ಮತ್ತು ಬೇಗ ಮಗು ನಡೆಯೋದಕ್ಕೆ, ಕತ್ತು ನಿಲ್ಲೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ನೋಡಿ, ಕ್ಯಾಲ್ಶಿಯಮ್ ಒಂದೇ ಅಲ್ಲ, ಫಾಸ್ಫರಸ್ ಇದೆ, ಮೆಗ್ನೀಷಿಯಮ್, ಜಿಂಕ್ ಮತ್ತು ವಿಟಮಿನ್ D3 ಇದರಲ್ಲೂ ಸ್ವಲ್ಪ ಕ್ವಾಂಟಿಟಿ ಇದೆ. ಇದನ್ನು 2.5 ml ಫಾರ್ 6 ಮಂತ್ಸ್ ಕೊಡೋದಕ್ಕೆ ಹೇಳಿದ್ದಾರೆ. ನೋಡಿ ಒಳಗಡೆ ಇದು ವೈಟ್ ಕಲರ್ ಇದೆ ಆ್ಯಕ್ಚುಲಿ. ಮತ್ತು ಇದು ಸ್ವಲ್ಪ ಮ್ಯಾಂಗೋ ಫ್ಲೇವರ್, ಸ್ವಲ್ಪ ನಮ್ಮ ಮಗು ಇದನ್ನು ತೊಗೊಂಡ್ರೆ ಸಾಕು ಒಂಥರ ಮಾಡುತ್ತೆ ಫೇಸು. ಇನ್ನು ಮಿಕ್ಕಿದೆರಡು ಸ್ಟಾರ್ಟಿಂಗಲ್ಲಿ ಕ್ಯಾಲ್ಶಿಯಮ್ ತಿನ್ನೋದಕ್ಕೂ ಒಂಥರ ಮಾಡ್ತಿತ್ತು, ಬಟ್ ಬರ್ತಾ ಅಭ್ಯಾಸ ಮಾಡ್ಕೊತು. ಮಲ್ಟಿವಿಟಮಿನ್ನು ಅಷ್ಟೇ ಇನ್ನೂ ಒಂಥರ ಮಾಡ್ತಿದೆ ಫೇಸು. ನೌಡೇಸ್ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ಆಯ್ತಲ್ವಾ ಫ್ರೆಂಡ್ಸ್? ಸೊ ನೀವು ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯೂಟ್ಯೂಬಲ್ಲಿ ನೋಡಿಕೊಂಡು ಅಥವಾ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಕೊಂಡು ಯಾವುದನ್ನೇ ನಾವು ಯೂಸ್ ಮಾಡಬಾರ್ದು. ಜಸ್ಟ್ ಇದನ್ನು ಇನ್ಫಾರ್ಮೇಷನ್ಗೋಸ್ಕರ ತಿಳ್ಕೊಂಡು ಇರಬೇಕಾಗುತ್ತೆ ಅಷ್ಟೇ. ಇದು ಕ್ಯಾಲ್ಶಿಯಮ್ 2 ಟೈಮ್ಸ್ ಅದಕ್ಕೆ ಹೇಳಿದ್ದಾರೆ. ಶೇಕ್ ವೆಲ್ ಬಿಫೋರ್ ಯೂಸ್. ನಾನು ಆಲ್ರೆಡಿ ಆಲ್ಮೋಸ್ಟ್ ಇಲ್ಲಿ ತನಕ ಯೂಸ್ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಹಾಫ್ ಬಾಟಲ್ ಇಲ್ಲಿ ತನಕ ಹಾಫ್ ಬಾಟಲ್ ಆಗಿದೆ. ಮೋಸ್ಟ್ಲಿ ಈ ಬಾಟಲ್ಲೇ ಒಂದು 2-3 ಮಂತ್ಸ್ ತನಕ ಬರುತ್ತೆ. 2 ಬಾಟಲ್ ಯೂಸ್ ಮಾಡಿದ್ರೆ ಸಾಕು 6 ಮಂತ್ಸ್ ತನಕ.
ವಿಟಮಿನ್ D3 1 ಇಯರ್ ತನಕ ಹೇಳಿದ್ದಾರೆ. ಮತ್ತು ಮಿಕ್ಕಿದ್ದು ಮಲ್ಟಿವಿಟಮಿನ್ ಮತ್ತು ಕ್ಯಾಲ್ಶಿಯಮ್ ಎರಡೂ 6 ಮಂತ್ಸ್ ತನಕ ಹೇಳಿದ್ದಾರೆ. ಮತ್ತು ಇನ್ನೊಂದು ಇದನ್ನು ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಇದು ನಾವು ಸಪೋಸ್ ಇದು ಬ್ರೆಸ್ಟ್ ಫೀಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮಿಲ್ಕ್ನ ಇದರಲ್ಲಿ ಕೊಡಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ಇದು ಫೀಡಿಂಗ್ ಬಾಟಲ್ ಯೂಸ್ ಮಾಡಬಾರ್ದು, ಬದಲು ಇದನ್ನು ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ. ನಾವು ಇದನ್ನು ಹಾಸ್ಪಿಟಲಲ್ಲಿ ಇದ್ದಾಗಲೇ ತೊಗೊಂಡ್ವಿ. ಅಷ್ಟೇ ಫ್ರೆಂಡ್ಸ್. ಮತ್ತು ಇದು ಆ್ಯಕ್ಚುಲಿ ವಿಟಮಿನ್ B12. ಇದು ನಾನು ಯೂಸ್ ಮಾಡ್ತಾಯಿಲ್ಲ, ಪ್ರೆಗ್ನೆಂಟ್ ಇರುವಾಗ ತೊಗೊಳ್ತಾ ಇದ್ದಿದ್ದು. ಆ್ಯಕ್ಚುಲಿ ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಈ ಟ್ಯಾಬ್ಲೆಟ್ಗೋಸ್ಕರ. ಈ ಟ್ಯಾಬ್ಲೆಟಿಂದ ಇದು ಬೇರೆ, ಇದು ಐರನ್ ಟ್ಯಾಬ್ಲೆಟು, ಐರನ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್. ಇದು ವಿಟಮಿನ್ B12 ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್. ಇದು ವಿಟಮಿನ್ B ಕಾಂಪ್ಲೆಕ್ಸ್ ವಿತ್ ವಿಟಮಿನ್ B12 ಟ್ಯಾಬ್ಲೆಟ್ಸ್. ಇದನ್ನು ನಾನು ಏನು ಯೂಸೇ ಮಾಡಲಿಲ್ಲ. ಓಕೆ ಫ್ರೆಂಡ್ಸ್.